ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನುವಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ 1982ರಿಂದ 1996ರವರೆಗೂ ಕನ್ನಡ ಚಿತ್ರರಂಗದ ಜನಪ್ರಿಯ ಮತ್ತು ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದ ನಟಿ ಭವ್ಯ. ಇವರ ಮೂಲ ಹೆಸರು ಭಾರತಿ ಎಂದು ಇತ್ತು. ಅವರ ಜೀವನ ಮತ್ತು ಸಿನಿಮಾ ಪಯಣದ ಒಂದು ಸಂಕ್ಷಿಪ್ತ ನೋಟವನ್ನು ನಾವು ನಿಮಗೆ ಇಂದು ನೀಡ್ತಾ ಇದ್ದೇವೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಟಿ ಭವ್ಯ ಕನ್ನಡ ಭಾಷೆಯ ಪ್ರಸಿದ್ಧ ಚಲನಚಿತ್ರ ತಾರೆಯರಲ್ಲಿ ಇವರು ಕೂಡ ಒಬ್ಬರು. ಇವರು 1982ರಿಂದ 1996ರವರೆಗೂ ಸತತವಾಗಿ 14 ವರ್ಷಗಳು ನಾಯಕಿಯಾಗಿ ಅಭಿನಯಿಸಿದ ಅನೇಕ ಚಿತ್ರಗಳಿಂದಾಗಿ ಪ್ರಸಿದ್ಧರಾಗಿದ್ದರು. ನಟಿ ಭವ್ಯ 4 ಭಾಷೆಗಳ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಭಾವುಕ ಮತ್ತು ಗ್ಲಾಮರಸ್ ಪಾತ್ರಗಳಲ್ಲಿ ಇವರು ಅನೇಕ ಚಿತ್ರಗಳಲ್ಲಿ ಮಿಂಚಿದ್ದಾರೆ. ಇವರು ಕಿರುತೆರೆಯ ದುರ್ಗಾ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದಾರೆ. ಭವ್ಯ ಅವರು ನಟಿಸಿದ ಮೊದಲನೇ ಸಿನಿಮಾ ರಿಲೀಸ್ ಆಗಲೇ ಇಲ್ಲ. ಅವರ ಎರಡನೇ ಸಿನಿಮಾ ಪ್ರೇಮ ಪರ್ವ ರಿಲೀಸ್ ಆಗುವ ಮುಂಚೆಯೇ 4 ಸಿನಿಮಾಗಳಲ್ಲಿ ನಾಯಕಿಯಾಗಿ ಬುಕ್ ಆಗಿಬಿಟ್ಟಿದ್ದರು. ಆ ಕಾಲದಲ್ಲಿ ಭವ್ಯ ಅವರ ಫೋಟೋಗಳು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸುದ್ದಿ ಮಾಡಿದ್ದವು. ಕನ್ನಡದ ಬೆಳ್ಳಿತೆರೆಯಲ್ಲಿ 80-90ರ ದಶಕದಲ್ಲಿ ರಾರಾಜಿಸಿದ್ದ ನಟಿ ಭವ್ಯ ಅವರ ಸಿನಿ ಪಯಣದ ಆರಂಭವೇ ಒಂದು ರಣರೋಚಕವಾಗಿದೆ. ಸೈಲೆಂಟ್ ಆಗಿ ಬಂದು ಸ್ಯಾಂಡಲ್ವುಡ್ಡಿನಲ್ಲಿ ಅಂದು ಬಿರುಗಾಳಿ ಎಬ್ಬಿಸಿದ್ದ ಭವ್ಯ ಅವರ ಮೊದಲ ಸಿನಿಮಾ ಯಾವುದು ಅಂತ ಕೇಳಿದರೆ ಬಹುತೇಕರು ಸಿದ್ಧಲಿಂಗಯ್ಯನವರ ಪ್ರೇಮ ಪರ್ವ ಅಂತಾರೆ. ಆದರೆ ಅಸಲಿ ಕತೆ ಬೇರೆಯೇ ಇದೆ. ಇತ್ತೀಚೆಗೆ ಸ್ವತಃ ನಟಿ ಭವ್ಯ ಅವರೇ ಈ ರೋಚಕ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಭವ್ಯ ಅವರ ಮೊದಲ ಸಿನಿಮಾ ಡಾಕ್ಟರ್ ದೇವೋಭವ. ಆಗ ಅವರಿಗೆ ಕೇವಲ 14 ವರ್ಷ ವಯಸ್ಸು. 8ನೇ ತರಗತಿಯಲ್ಲಿ ಭವ್ಯ ಓದುತ್ತಿದ್ದರು. ಆಗ ಡಾಕ್ಟರ್ ದೇವೋಭವ ಚಿತ್ರದಲ್ಲಿ ನಟಿಸಲು ಅವಕಾಶ ಸಿಕ್ಕಿತ್ತು. ಪ್ರಕಾಶ್ ಎನ್ನುವವರು ನಿರ್ಮಾಣ ಮಾಡಿ ನಾಯಕರಾಗಿದ್ದ ಆ ಚಿತ್ರ ಕನ್ನಡ, ತೆಲುಗು ಹಾಗೂ ತಮಿಳು 3 ಭಾಷೆಗಳಲ್ಲಿ ಸಿದ್ಧವಾಗಿತ್ತು. ಆಗ ಸಿನಿಮಾದ ಗಂಧ ಗಾಳಿಯೇ ಗೊತ್ತಿಲ್ಲದ ಆ ಚಿಕ್ಕ ವಯಸ್ಸಿನಲ್ಲಿ ನಟಿ ಭವ್ಯ ನಟಿಸದ್ದನ್ನು ಸಹಿಸದ ಭವ್ಯ ಕುಟುಂಬದ ಹಿರಿಯ ಸಂಬಂಧಿ ಭವ್ಯ ಅವರ ತಾಯಿಗೆ ಈಗಲೇ ಇವೆಲ್ಲ ಬೇಡ ಎಂದು ಹೇಳಿದ್ದರಿಂದ ಅಮ್ಮ ಆ ಸಿನಿಮಾಗೆ ತಡೆ ಒಡ್ಡಿದ್ದರು. ಆಗ ಆ ಚಿತ್ರ ಬಿಡುಗಡೆ ಆಗಲೇ ಇಲ್ಲ. ಆದರೆ ಭವ್ಯ ಅವರ ಅದೃಷ್ಟದ ಬಾಗಿಲು ತೆರೆದದ್ದು SSLC ಮುಗಿದ ನಂತರ. ತಾಯಿಯ ಅನುಮತಿ ಪಡೆದು ಫೋಟೋಶೂಟ್ ಮಾಡಿಸಿದ್ದರು. ಆಗ ಅವರ ಫೋಟೋಗಳು ಖ್ಯಾತ ನಿರ್ದೇಶಕ ಸಿದ್ಧಲಿಂಗಯ್ಯನವರಿಗೆ ಸಿಕ್ಕಿದ್ದವು. ಆಗ ಭವ್ಯ ಅವರನ್ನು ಕರೆದುಕೊಂಡು ಇಂಟರ್ವ್ಯೂ ಮಾಡಿದ್ದ ಸಿದ್ಧಲಿಂಗಯ್ಯ ಪ್ರೇಮ ಪರ್ವ ಚಿತ್ರಕ್ಕೆ ಭವ್ಯ ಅವರನ್ನು ಆಯ್ಕೆ ಮಾಡಿದ್ದರು. ಆಗ ಭವ್ಯ ಆ ಚಿತ್ರ ಒಪ್ಪಿಕೊಂಡು ಸಿದ್ಧಲಿಂಗಯ್ಯ ಅವರ ಪುತ್ರ ಮುರಳಿ ಅವರೊಂದಿಗೆ ಪ್ರೇಮ ಪರ್ವ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದರು. ಆ ಚಿತ್ರ ಯಶಸ್ವಿಯಾಗಿದ್ದರಿಂದ ಅನಂತರ ಭವ್ಯ ಅವರಿಗೆ ಸಾಲು ಸಾಲು ಅವಕಾಶಗಳು ಹುಡುಕಿಕೊಂಡು ಬಂದವು. ವಿಷ್ಣುವರ್ಧನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಜೊತೆ ನಟಿಸಿದ ಖ್ಯಾತ ನಟಿ ಭವ್ಯ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಾತ್ರ ನಟಿಸಲೇ ಇಲ್ಲ. ಆ ನಿರ್ಧಾರದ ಹಿಂದೆ ಒಂದು ಕಾರಣವಿತ್ತು. ಪಾತ್ರಗಳಿಗೆ ಬದಲಾಗಿ ಮುಖ್ಯವಾಗಿ ಕಿರಿಯ ನಟರಿಗೆ ತಾಯಿಯಾಗಿ ನಟಿಸಿದ್ದರು ನಟಿ ಭವ್ಯ. ನನ್ನ ಪ್ರೀತಿಯ ಹುಡುಗಿಯಲ್ಲಿ ಧ್ಯಾನ್ನ ತಾಯಿಯಾಗಿ ಮತ್ತು ಅಮೃತಧಾರೆ ಚಿತ್ರದಲ್ಲೂ ಕೂಡ ಪೋಷಕಿ ಪಾತ್ರದಲ್ಲಿ ನಟಿಸಿದ್ದರು. ಬಳಿಕ ಕಿರುತೆರೆಯಲ್ಲೂ ಕಾಣಿಸಿಕೊಂಡಿದ್ದರು. ನಟಿ ಭವ್ಯ ಅವರು ಕನ್ನಡ ಸೇರಿದಂತೆ ಹಲವು ತಮಿಳು ಮತ್ತು ತೆಲುಗು ಚಲನಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. 1982ರಿಂದ 1996ರ ಅವಧಿಯಲ್ಲಿ ಕನ್ನಡ ಚಿತ್ರರಂಗದಲ್ಲೇ ಪ್ರಖ್ಯಾತಿ ಗಳಿಸಿದ್ದ ನಟಿ 2000 ಇಸ್ವಿಯ ನಂತರ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಮತ್ತು ಅನಂತನಾಗ್, ವಿ. ರವಿಚಂದ್ರನ್, ವಿಜಯಕಾಶಿ, ಚರಣ್ ರಾಜ್, ಅರ್ಜುನ್ ಸರ್ಜಾ, ಮುರಳಿ ಅವರೊಂದಿಗೆ ಭವ್ಯ ನಟಿಸಿದ್ದಾರೆ. ಗೀತಾಂಜಲಿ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಕೂಡ ನಟಿ ಭವ್ಯ ನಟಿಸಿದ್ದರು. ಕನ್ನಡದಲ್ಲಿ ಕೃಷ್ಣಾನಿ ಬೇಗನೆ ಬಾರೋ, ಸಂಗ್ರಾಮ, ಅವಳೇ ನನ್ನ ಹೆಂಡತಿ ಮತ್ತು ರಾವಣ ರಾಜ್ಯದಂತಹ ಪ್ರಮುಖ ಸಿನಿಮಾಗಳಲ್ಲಿ ನಟಿಸಿದ್ದರು. ವಿಷ್ಣುವರ್ಧನ್ ಜೊತೆ ಕರುಣಾಮಯಿ, ಹೃದಯ ಗೀತೆ ಮತ್ತು
ಮತ್ತೆ ಹಾಡಿತು ಕೋಗಿಲೆ ಸೇರಿದಂತೆ ಹಲವು ಚಿತ್ರಗಳಲ್ಲಿ ತೆರೆ ಹಂಚಿಕೊಂಡಿದ್ದಾರೆ. ಅಂಬರೀಷ್ ಅವರೊಂದಿಗೆ ಹೃದಯ ಹಾಡಿತು, ಆಕ್ಷನ್ ಹೀರೋ ಶಂಕರ್ ನಾಗ್ ಅವರೊಂದಿಗೆ ಸಾಂಗ್ಲಿಯಾನ ಎಂಬ ಸೂಪರ್ ಡೂಪರ್ ಹಿಟ್ ಚಿತ್ರಗಳಲ್ಲೂ ಕೂಡ ನಟಿಸಿದ್ದರು. ಶಶಿಕುಮಾರ್ ಮತ್ತು ರಾಮ್ ಕುಮಾರ್ ಅವರಂತಹ ಹೊಸ ನಟರೊಂದಿಗೂ ಕೂಡ ಅವರು ಅಭಿನಯಿಸಿದ್ದರು. ನಟ ನಿರ್ದೇಶಕ ದ್ವಾರಕೀಶ್ ಅವರ ನಿರ್ದೇಶನದ ನೀ ಬರೆದ ಕಾದಂಬರಿ ಚಿತ್ರ ಅವರಿಗೆ ಒಳ್ಳೆಯ ಇಮೇಜ್ ನೀಡಿತ್ತು. 1983ರಲ್ಲಿ ಕಲ್ಲು ವೀಣೆ ನುಡಿಯಿತು ಚಿತ್ರದಲ್ಲಿ ವಿಷ್ಣುವರ್ಧನ್ಗೆ ತಂಗಿಯಾಗಿ ನಟಿಸಿದ್ದ ಭವ್ಯ 1985ರಲ್ಲಿ ನೀ ಬರೆದ ಕಾದಂಬರಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ ನಾಯಕಿಯಾಗಿ ನಟಿಸಿದ್ದರು. ಆಗ ವಿಷ್ಣುವರ್ಧನ್ ಭವ್ಯ ಅವರ ಜೊತೆ ನಟಿಸಲು ನಿರಾಕರಿಸಿದ್ದರು. ನಂತರ ದ್ವಾರಕೀಶ್ ಅವರ ಮನವಿ ಮತ್ತು ಬಲವಂತದಿಂದ ಭವ್ಯ ಜೊತೆ ನಟಿಸಲು ಒಪ್ಪಿಕೊಂಡಿದ್ದರು. ಖ್ಯಾತ ನಿರ್ದೇಶಕ ಎಚ್. ಆರ್. ಭಾರ್ಗವ ಅವರ 5-6 ಹಿಟ್ ಚಿತ್ರಗಳಲ್ಲಿ ನಟಿಸಿ ಅದೃಷ್ಟದ ನಾಯಕಿ ಎಂಬ ಹೆಗ್ಗಳಿಕೆಗೆ ಭವ್ಯ ಪಾತ್ರರಾಗಿದ್ದರು. ಆದರೆ ಡಾ. ರಾಜ್ಕುಮಾರ್ ಜೋಡಿಯಾಗಿ ಮಾತ್ರ ನಟಿಸಲಿಲ್ಲ ಯಾಕೆ ಎಂಬ ಪ್ರಶ್ನೆಯೂ ಕೂಡ ಹರಿದಾಡಿದ್ದವು. ಹಲವರ ಪ್ರಕಾರ ಅದಕ್ಕೆ ಕಾರಣ ಅವರಿಬ್ಬರ ಡೇಟ್ಸ್ ಹೊಂದಾಣಿಕೆ ಆಗದೇ ಇರುವುದು. ಭವ್ಯ ಆಗಿನ್ನೂ ಎಳಸು, ಅವರಿಗೆ ವಯಸ್ಸು ಆಗ 20 ಕೂಡ ಆಗಿರಲಿಲ್ಲ. ಡಾ. ರಾಜ್ ಅವರಿಗೆ ಭವ್ಯ ಜೋಡಿಯಾದರೆ ಸರಿ ಆಗುವುದಿಲ್ಲ ಎಂಬ ಕಾರಣಕ್ಕೂ ಇಬ್ಬರೂ ತೆರೆ ಹಂಚಿಕೊಂಡಿಲ್ಲ ಎಂಬ ಮಾತುಗಳು ಹರಿದಾಡಿದ್ದವು. ಬ್ಯಾಕ್ ಟು ಬ್ಯಾಕ್ ವಿಷ್ಣುವರ್ಧನ್ ಜೊತೆ 12 ಚಿತ್ರಗಳಲ್ಲಿ ನಟಿಸಿದ್ದ ನಟಿ ಭವ್ಯ ಡೇಟ್ಸ್ ಡಾ. ರಾಜ್ಕುಮಾರ್ ಚಿತ್ರಗಳಿಗೆ ಸಿಗಲೇ ಇಲ್ಲ ಎಂಬ ವರದಿಗಳು ಆಗ ಕೇಳಿಬಂದಿದ್ದವು. ಅಂಬರೀಷ್, ಮಾಲಾಶ್ರೀ ನಟನೆಯ ಹೃದಯ ಹಾಡಿತು ಚಿತ್ರದಲ್ಲಿ ನಟಿ ಭವ್ಯ ಭಾವಪ್ರಧಾನ ಪಾತ್ರದಲ್ಲಿ ಮಿಂಚಿದ್ದಾರೆ. ಆನಂತರ ಭವ್ಯ ಅವರಿಗೆ ಮುಂಬೈನ ಹೋಟೆಲ್ ಉದ್ಯಮಿ ಮುಕೇಶ್ ಪಾಟೀಲ್ ಅವರೊಂದಿಗೆ ಮದುವೆಯಾಗಿ ಭವ್ಯ ಕೆಲವು ವರ್ಷ ಹಲವು ಚಿತ್ರಗಳ ಆಫರ್ಗಳನ್ನು ಒಪ್ಪಿಕೊಳ್ಳಲಿಲ್ಲ. ಆನಂತರ 2001ರ ನಂತರ ಭವ್ಯ ಪೋಷಕ ಪಾತ್ರಗಳಿಗೆ, ಮುಖ್ಯವಾಗಿ ಕಿರಿಯ ನಟರಿಗೆ ತಾಯಿಯಾಗಿ ನಟಿಸಿದರು. ನನ್ನ ಪ್ರೀತಿಯ ಹುಡುಗಿಯಲ್ಲಿ ಧ್ಯಾನ್ ಅವರ ತಾಯಿಯಾಗಿ ಮತ್ತು ಅಮೃತಧಾರೆಯಲ್ಲಿ ಕೂಡ ಬಣ್ಣ ಹಚ್ಚಿದ್ದರು. ಬಳಿಕ ಕಿರುತೆರೆಯಲ್ಲೂ ನಟಿಸಿದ್ದಾರೆ. ಮಲಯಾಳಂ ಚಿತ್ರರಂಗದಲ್ಲೂ ಸಹ ಮಿಂಚಿದ್ದ ಭವ್ಯ ಅವರು ಅಂದಿನ ಕಾಲದ ಅತಿರಥ ಮಹಾರಥರು ಎನಿಸಿದ್ದ ನಟರೆಲ್ಲರ ಜೊತೆಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಭವ್ಯ ಅವರು ಈಗ 2 ಮಕ್ಕಳು ಮತ್ತು ಪತಿಯೊಂದಿಗೆ ಮುಂಬೈನಲ್ಲಿ ನೆಲೆಸಿದ್ದಾರೆ. ಇದು ಭವ್ಯ ಅವರ ಸಂಪೂರ್ಣ ಹಿನ್ನೆಲೆಯಾಗಿತ್ತು. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ.